ಹಾಯ್ ಗೈಸ್, ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಶೇರ್ ಮಾಡಬೇಕು ಅಂತ ಇದ್ದೀನಿ. ಇನ್ಫಾರ್ಮೇಟಿವ್ ವಿಷಯ ಏನಂತಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ತಮ್ಮ ನನಗೆ ಈ 3 ಪುಸ್ತಕವನ್ನು ಕೊಟ್ಟಿದ್ದ: ರಾಮ್, ಸೀತಾ ಆ್ಯಂಡ್ ರಾವಣ್. ಸೊ ಅಂದರೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಓದೋದ್ರಲ್ಲಿ ಎಲ್ಲ. ಸೊ ಅದಕ್ಕೋಸ್ಕರ ಈ ಒಂದು 3 ಬುಕ್ಕನ್ನು ಅವನು ತಂದು ಕೊಟ್ಟಿದ್ದ. ಈ ಬುಕ್ ಹೇಗಿದೆ ಅಂದರೆ, ನಮ್ಮೆಲ್ಲರಿಗೂ ಕೂಡ ಒಂದು ರಾಮಾಯಣದ ಬಗ್ಗೆ ಒಂದೇ ರೀತಿಯಾದಂಥ ಒಪಿನಿಯನ್ ಇದೆ, ಒಂದೇ ರೀತಿಯಾದ ಸ್ಟೋರಿಯನ್ನು ನಾವು ಚಿಕ್ಕವರಿದ್ದಾವಾಗಿಂದ ಕೇಳ್ಕೊಂಡು ಬಂದಿದ್ದೀವಿ. ಆದರೆ ಈ ಬುಕ್ಕಲ್ಲಿರುವಂಥ ಸ್ಟೋರಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ನಾವು ನಾರ್ಮಲಿ ನಾವು ರಾಮಾಯಣವನ್ನು ಹೇಗೆ ಅಂದ್ಕೊಂಡಿದ್ದೀವಿ ಅಂದರೆ, ರಾವಣ ವಿಲನ್ ಆ್ಯಂಡ್ ಸೀತಾ ರಾಮ ಒಂದು ಅವ್ರದ್ದೊಂದು ಲವ್ ಸ್ಟೋರಿ ಅಷ್ಟೇ ಗೊತ್ತಿರುತ್ತೆ. ಬಟ್ ಈ ಒಂದು ಪುಸ್ತಕದಲ್ಲಿ ಪ್ರತಿಯೊಬ್ಬರ ಪಾಯಿಂಟ್ ಆಫ್ ವ್ಯೂ ಅದನ್ನು ನಾವು ತಿಳ್ಕೊಬೋದು. ರಾಮ ಹೇಗಿದ್ದ, ಅವನ ಲೈಫ್ ಹೇಗಿತ್ತು, ಅದಾದಮೇಲೆ ಸೀತಾ ಹೇಗಿದೆ ಅಂದರೆ, ನಾರ್ಮಲಿ ನಾವು ಸೀತೆಯನ್ನು ಸಾಫ್ಟ್ ನೇಚರ್ಡ್ ಗರ್ಲ್ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಸೀತೆ ಈ ಒಂದು ಚಿತ್ರದಲ್ಲೇ ನೋಡ್ಬೋದು. ಸೀತೆ ಹೇಗಿತ್ತಂದರೆ, ಸೀತೆ ಒಂದು ವಾರಿಯರ್ ಆಗಿದ್ಲು, ಅಂದರೆ ಅವಳು ಸ್ಟ್ರಾಂಗೆಸ್ಟ್ ಗರ್ಲ್, ಆ ಥರ ಒಂದು ಎಕ್ಸ್ಪ್ಲನೇಷನ್ ಇದೆ. ಆ್ಯಂಡ್ ರಾವಣ್, ಈ ಒಂದು ಪುಸ್ತಕವನ್ನು ಓದಿದರೆ ಕಂಪ್ಲೀಟಾಗಿ ನಾವು ಬ್ಲ್ಯಾಂಕ್ ಆಗಿ ಹೋಗ್ತೀವಿ ಆ್ಯಂಡ್ ನಿದ್ದೆನೇ ಬರಲ್ಲ, ಆ ರೀತಿ ಚೆನ್ನಾಗಿದೆ ಈ ಒಂದು ಪುಸ್ತಕ. ಆ್ಯಂಡ್ ತುಂಬ ಈ 3 ಸೀರೀಸಲ್ಲಿ ಇಷ್ಟವಾಗಿದ್ದು ಈ ಒಂದು ಪುಸ್ತಕ ನನಗೆ. ಯಾಕಂತಂದರೆ ನಾವು ರಾವಣನ ವಿಲನ್ ಅಂತ ನಾವು ಹೇಳಿರ್ತೀವಿ, ಬಟ್ ರಾವಣ ಆ್ಯಕ್ಚುಲಿ ವಿಲನ್ ಅಲ್ಲ, ಅವನನ್ನು ವಿಲನ್ನಾಗಿ ಮಾಡಿರೋದು. ನಾನು ಹೇಳ್ತಿರೋದು ಏನು, ನಾನು ಹಳೆ ಕತೆ ಅಥವಾ ನಮ್ಮ ಒಪಿನಿಯನ್ನ ನಾವು ಕೇಳಿರುವಂಥ ಕತೆ ತಪ್ಪು ಅಂತ ಹೇಳ್ತಿಲ್ಲ. ಬಟ್ ಈ ಒಂದು ಪುಸ್ತಕದಲ್ಲಿ ಆ ರೀತಿಯಾಗಿದೆ. ಆ್ಯಂಡ್ ಆ ಒಂದು ಪುಸ್ತಕವನ್ನು ಓದಿದರೆ ನಮಗೆ ಒಂಥರ ಫಿಲ್ಮ್ ನೋಡಿದ ಥರ, ಫಿಲ್ಮ್ಗಿಂತ ಒಂದು ಹೆಚ್ಚಿನ ಎಕ್ಸ್ಪೀರಿಯೆನ್ಸನ್ನು ಕೊಡುತ್ತೆ. ಸೊ ನಾವು ನಮ್ಮದೇ ಆದ ಒಂದು ಇಮ್ಯಾಜಿನೇಷನಲ್ಲಿ ಓದಬೇಕು. ಯಾವತ್ತೂ ಪುಸ್ತಕವನ್ನು ನಮ್ಮದೇ ಆದ ಇಮ್ಯಾಜಿನೇಷನ್ ಇಟ್ಕೊಂಡು ಓದಿದರೆ ಅದರಷ್ಟು ಸುಂದರವಾಗಿರುವಂಥ ಒಂದು ಕಥೆಯನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಯಾವ ಒಂದು ಫಿಲ್ಮಿಂದನೂ ಕೂಡ ಸಾಧ್ಯ ಇಲ್ಲ. ಸೊ ಈ ಒಂದು ಪುಸ್ತಕ ಇದೆಯಲ್ಲ, ಈ ಪುಸ್ತಕದಲ್ಲಿ ಕಂಪ್ಲೀಟ್ ರಾವಣ ಹುಟ್ಟಿದವಾಗಿಂದ ಅವನ ಒಂದು ಎಂಟೈರ್ ಒಂದು ಸ್ಟೋರಿ ಇದೆ. ಆ್ಯಂಡ್ ಇದರಲ್ಲಿ ಅವನ ಲವ್ ಸ್ಟೋರಿ ಇದೆ. ಆ್ಯಂಡ್ ಮೋಸ್ಟ್ ಆಗಿ ನನಗೆ ಈ ಒಂದು ಪುಸ್ತಕದಲ್ಲಿ ಹಿಡಿಸಿದ್ದು ರಾವಣನ ಲವ್ ಸ್ಟೋರಿ. ಈ ಕನ್ಯಾಕುಮಾರಿ ಎಂಬ ಒಂದು ಕ್ಯಾರೆಕ್ಟರ್ ಇದೆ ಅಲ್ಲ, ಅದಂತೂ ಸಖತ್ತಾಗಿದೆ. ಆ್ಯಂಡ್ ಇದರಲ್ಲಿ ಇರುವಂಥ ಒಂದು ಬಿಗ್ ಟ್ವಿಸ್ಟ್, ಇದು ಯಾವ ಥರ ಸ್ಟೋರಿಯನ್ನು ಅವರು ಪ್ರಿಫರ್ ಮಾಡಿಕೊಂಡು ಇದನ್ನು ಬರೆದಿದ್ದಾರೋ ಗೊತ್ತಿಲ್ಲ, ಬಟ್ ಸ್ಟೋರಿ ಅಂತೂ ಸಖತ್ತಾಗಿದೆ.